ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗದಲ್ಲಿ ಬಾವಿಗೆ ಕಂಟಕವಾಯ್ತಾ ಸಾಗರ ಶಾಸಕರ ವಾಸ್ತು ಭಯ. ಜ್ಯೋತಿಷಿ ಸೂಚನೆಯಂತೆ ನಡೆಯುತ್ತಾ ಬಾವಿ ಮುಚ್ಚುವ ಪ್ರಯತ್ನ. ಶಿವಮೊಗ್ಗದಲ್ಲಿ ಬಾವಿಗೆ ಕಂಟಕ ಆಯ್ತಾ ಸಾಗರ ಶಾಸಕರ ವಾಸ್ತು ಭಯ ಅನ್ನೋ ಪ್ರಶ್ನೆ. ಜ್ಯೋತಿಷಿ ಸೂಚನೆಯಂತೆ ಬಾವಿ ಮುಚ್ಚುವ ಪ್ರಯತ್ನ ನಡೀತಾ. ಈ ಬಾವಿ ಮನೆಯ ಈಶಾನ್ಯ ದಿಕ್ಕಿಗೆ ಇಲ್ಲ, ಹೀಗಾಗಿ ಇದು ಅಪಶಕುನ. ಬಾವಿ ಸಮೀಪದಲ್ಲಿರುವವರ ಏಳಿಗೆ ಸಾಧ್ಯವೇ ಇಲ್ಲ. ಸಾಗರ ಶಾಸಕರ ಸಚಿವ ಸ್ಥಾನದ ಸಾಧ್ಯತೆಗೆ ತಡೆಯಾಗಿದೆ. ಹೀಗಾಗಿಯೇ ಬಾವಿ ಮುಚ್ಚುವ ಪ್ರಯತ್ನ ನಡೆದಿದೆ ಅನ್ನೋ ವದಂತಿ ಜೋರಾಗಿ ಕೇಳಿ ಬರ್ತಾ ಇತ್ತು. ಶಿವಮೊಗ್ಗದ ಸಾಗರ ನಗರದಲ್ಲಿ ಹೊಸ ವದಂತಿ ಬಗ್ಗೆ ವ್ಯಾಪಕವಾಗಿ ಚರ್ಚೆಯೂ ಕೂಡ ನಡೀತಾ ಇತ್ತು. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಮನೆ ಪಕ್ಕದಲ್ಲಿದೆ ಬಾವಿ. ವಿವೇಕಾನಂದ ಗ್ರಂಥಾಲಯ ಆವರಣದಲ್ಲಿದ್ದಂಥ ಸಾರ್ವಜನಿಕ ಬಾವಿ ಅದು. ಈ ವದಂತಿ ಅಲ್ಲಗಳೆಯುತ್ತಿರುವ ಸಾಗರ ಶಾಸಕರ ಆಪ್ತ ವಲಯ ಹಂಗೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗ್ರಂಥಾಲಯದವರ ಮನವಿ ಮೇರೆಗೆ ಬಾವಿ ಮುಚ್ಚಲಾಗ್ತಾ ಇದೆ ಅಂತ ಸ್ಥಳೀಯ ನಾಯಕರು ಹೇಳಿದ್ದಾರೆ. 2 ವರ್ಷಗಳ ಹಿಂದೆಯೂ ನಡೆದಿದ್ದ ಸಾರ್ವಜನಿಕ ಬಾವಿ ಮುಚ್ಚುವ ಪ್ರಯತ್ನ. ಸಾರ್ವಜನಿಕರ ವಿರೋಧ ಹಿನ್ನೆಲೆ ಹಾನಿಯಾಗಿದ್ದನ್ನು ಅಂದೇ ಸರಿಪಡಿಸಿದ್ರು ಅಧಿಕಾರಿಗಳು. ಇದೀಗ ಮತ್ತೊಮ್ಮೆ 2 ವರ್ಷದ ಬಳಿಕ ಸಾರ್ವಜನಿಕ ಬಾವಿ ಮುಚ್ಚೋದಕ್ಕೆ ಪ್ರಯತ್ನ ನಡೆದಿದೆ. ಸುಮಾರು 40 ವರ್ಷಗಳಿಂದ ಗಾಂಧಿನಗರ ನಿವಾಸಿಗಳಿಗೆ ಬಾವಿ ಆಧಾರ ಆಗಿರೋದು ಇದೇ ಬಾವಿ ನೋಡಿ. ಈ ಬಾವಿ ಮುಚ್ಚುವಂಥ ಕೆಲಸ ಈಗ ಅಥವಾ ಪ್ರಯತ್ನ ಈಗ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಯಾಕೆ ಅಂತ ಅಂದರೆ ಇದೇನೋ ಅಪಶಕುನ ಅಂತೆಲ್ಲ ಈ ಜ್ಯೋತಿಷಿಗಳು ಹೇಳಿದಾರಂತೆ. ಅದು ಶಾಸಕರು ನಂಬಿದ್ದಾರೆ. ನಿಮ್ಮ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಕಾರಣನೇ ಈ ಅಪಶಕುನದ ಬಾವಿ ಹಾಗೆಲ್ಲ ಹೇಳಿದಾರಂತೆ. ಸೊ ಅದನ್ನೆಲ್ಲ ಶಾಸಕರು ನಂಬ್ತಾರೆ ಅಂತ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗೋಗ್ಬಿಡುತ್ತೆ. ಗೊತ್ತಿಲ್ಲ, ಬಟ್ ಇದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಶಾಸಕರ ಆಪ್ತ ಬಳಗದಲ್ಲಿ ಕೇಳಿ ಬರ್ತಾ ಇರುವಂಥ ಮಾತು. 40-45 ವರ್ಷ ಹಿಂದಿನಿಂದನೂ ಈ ಬಾವಿ ನಮ್ಮ ಗಮನದಲ್ಲಿದೆ. ನಾವು ಇಲ್ಲಿಯೇ ನೀರು ಕುಡಿದು ಇಲ್ಲಿ ನೀರನ್ನು ನಾವು ಬಳಸ್ತಾ ಇರ್ತಕ್ಕಂಥವ್ರು. ಸಡನ್ನಾಗಿ ಈ ಕೆಲವು ದಿನಗಳ ಹಿಂದೆ ಈ ಬಾವಿಯನ್ನು ಮುಚ್ಚಬೇಕು ಅಂಥೇಳಿ ಕೆಲವೊಂದಿಷ್ಟು ಜನ ಇದನ್ನು ಮಾಡ್ತಾಯಿದ್ರು. ಮುಚ್ಚಲೇಬೇಕು ಅಂಥೇಳಿ ನಾವು ಅದಕ್ಕೆ ವಿರೋಧ ಮಾಡಿದ್ದೀವಿ. ವಿರೋಧ ಮಾಡಿದಾಗ ಇವತ್ತು ಬೆಳಗ್ಗೆ ಏನಾಯ್ತಪ್ಪ ಅಂತ ಹೇಳಿದರೆ ಏಕಾಏಕಿ ನಗರಸಭೆಯ 2 ಜನ ಸಿಬ್ಬಂದಿಗಳು ಒಂದು 10-15 ಜನ ಕಾರ್ಮಿಕರನ್ನು ಕರ್ಕೊಂಬಂದು ಬಾವಿಯನ್ನು ತೆಗೆಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ನಾನು ಬಂದೆ, ಯಾಕೆ ಇದನ್ನು ಮಾಡ್ತಾಯಿದ್ದೀರಿ ಅಂತ ಕೇಳಿದಾಗ ಇಲ್ಲ, ನಮಗೆ ನಗರಸಭೆಯ ಆಯುಕ್ತರಿಂದ ನಮಗೆ ಆದೇಶ ಆಗಿದೆ, ಇದನ್ನು ತೆಗೆಸಬೇಕು ಅಂತ ಹೇಳಿದರು. ನಾವು ಯಾಕೆ ಕುಡಿಯೋ ನೀರನ್ನು, ಒಳ್ಳೆ ನೀರಿದೆ, ಇದನ್ನು ಯಾಕೆ ಮುಚ್ಚಿಸ್ತಾ ಇದ್ದೀರಿ? ನಗರಸಭೆ ಬಾವಿ ಜಲಮೂಲನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಅಂತ ಹೈಕೋರ್ಟಿನ ಆದೇಶನೇ ಇದೆ. ನೀವು ಯಾಕೆ ಈ ಥರ ಮಾಡ್ತಾಯಿದ್ದೀರಿ ಅಂತ ಕೇಳಿದಾಗ ಇಲ್ಲ, ನಮ್ಗೆ ಆದೇಶ ಆಗಿದೆ ಹಾಗೆ ಅಂತ ಹೇಳಿದಾಗ ನಾನು ಸಡನ್ನಾಗಿ ಹೋಗಿ ನೀವು ಈ ಬಾವಿ ಹೊಡೆಯೋದಾದರೆ ನಾನು ಬಾವಿಗೆ ಹಾರ್ತೀನಿ ಅಂತೇಳಿ ಬಾವಿ ಹಾರ್ಲಿಕ್ಕೆ ಹೋದಾಗ ಕಡೆಗೆ ಅದನ್ನು ನೋಡಿ ಅವರ ಸಿಬ್ಬಂದಿಗಳನ್ನು ವಾಪಸ್ಸು ಕರೆಸ್ಕೊಂಡು ಈಗ ಇಲ್ಲಿ ತನಕ ಮಾಡಿ ನಿಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಬಾವಿಯನ್ನು ಮುಚ್ಚಲಿಕ್ಕೆ ನಮ್ಮದು ಈ ಭಾಗದ ಸಮಸ್ತ ಜನತೆಯ ವಿರೋಧವಿದೆ. ನಾವು ಯಾಕಂತ ಹೇಳಿಬಿಟ್ರೆ ನಮಗೆ ಕುಡಿಲಿಕ್ಕೆ ನಲ್ಲಿ ನೀರು ಬರಲಿಲ್ಲ ಅಂದರೆ ಈ ಬಾವಿ ನೀರನ್ನೇ ಬಳಸ್ತಕ್ಕಂಥವ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಬಾವಿನ ಮುಚ್ಚಬಾರ್ದು. ಈ ಬಾವಿ ಈಗೇನು ಮಾಡಿದಾರಲ್ಲ ಇದನ್ನು ನಮಗೆ ಮತ್ತೆ ಕಟ್ಟಿಸ್ಕೊಡ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಇದು ಸುಮಾರು 40-45 ವರ್ಷ. 18ನೇ ವಾರ್ಡಲ್ಲಿ ಗಾಂಧಿನಗರದಲ್ಲಿ ವಿವೇಕಾನಂದ ಗ್ರಂಥಾಲಯ ಮತ್ತು ಉಚಿತ ವಾಚನಾಲಯಕ್ಕೆ ಸೇರಿದ ಒಂದು ಸರ್ಕಾರಿ ಬಾವಿ 40 ವರ್ಷದಿಂದ ಇದೆ. ಈ ಬಾವಿಯನ್ನು ಇವತ್ತು ಬೆಳಿಗ್ಗೆ ಒಂದು 10-15 ಜನ ಬಂದು ಬಾವಿಯನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡಿದರು. ಸ್ಥಳೀಯ ಜನರು ಇದನ್ನು ಸುದ್ದಿಯನ್ನು ಕೊಟ್ಟಾಗ ನಾವು 10 ಜನ ಬಂದು ಅದನ್ನು ಬಾವಿಯ ಒಡೆಯೋದನ್ನು ನಿಲ್ಲಿಸಿದ್ದೀವಿ. ಇದೇ ಬಾವಿ. ಈ ಬಾವಿ ಸ್ಥಳೀಯರಿಗೆ ಕಳೆದ 40 ವರ್ಷದಿಂದ ಜಲಮೂಲ. ಈ ಬಾವಿಯನ್ನು ಯಾವುದೇ ಕಾರಣಕ್ಕೂ ಒಡೆಯೋದಕ್ಕೆ ಸ್ಥಳೀಯರು ಒಪ್ಪೋದಿಲ್ಲ, ಅದಕ್ಕೆ ಒಡೆಯೋಕ್ಕೆ ಬಿಡೋದು ಇಲ್ಲ. ಯಾಕೆ ಒಡೆಯಲಿಕ್ಕೆ ಹೊರಟಿದ್ದಾರೆ ಹೇಳೋ ನಗರಸಭೆಯವರು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕಾರಣ ಏನೇ ಇರ್ಬೋದು. ಆದರೆ ಇಷ್ಟು ಒಳ್ಳೆ ಜಲಮೂಲ ಇರುವ ಬಾವಿಯನ್ನು ನಾವು ಮುಚ್ಚಲಿಕ್ಕೆ ಬಿಡೋದಿಲ್ಲ. ನಾಗರಿಕರದ್ದು ಎಲ್ಲ ವಿರೋಧ ಇದೆ. ನಾವು ಈ ಬಾವಿಯನ್ನು ಮುಚ್ಚಲಿಕ್ಕೆ ಬಿಡೋದಿಲ್ಲ ಹೇಳುವ ಗಮನಕ್ಕೆ ಸರ್ಕಾರಕ್ಕೆ ತರ್ತಾ ಇದ್ದೀವಿ. ನಗರಸಭೆ ತಕ್ಷಣ ಒಡೆದು ಹೋಗಿದ್ದು ಏನು ಅರ್ಧಂಬರ್ಧ ಒಡೆದಿದ್ದಾರೆ, ಒಡೆದಿದ್ದನ್ನು ತಕ್ಷಣ ಕಟ್ಟಿಸಿಕೊಡ್ಬೇಕು ಹೇಳುವಂಥದ್ದು ನಗರಸಭೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ನವೀನ್ ಪುರದಾಳ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನು ಕತೆ ಇದು? ಈ ಹಿಂದೆನೂ ಮುಚ್ಚೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ, ಈಗ ನೋಡಿದರೆ ಈ ಅಪಶಕುನ ಜ್ಯೋತಿಷಿ ಶಾಸಕರು ಅಂತೆಲ್ಲ ಕೇಳಿ ಬರ್ತಾ ಇದೆ. ಏನಾಗಿರೋದು ಆ್ಯಕ್ಚುಲಿ?
ಹೌದು ರಾಮ್, ಮುಖ್ಯವಾಗಿ ಸಾರ್ವಜನಿಕರ ಬಳಕೆಯಲ್ಲಿರುವಂತಹ ಸಾರ್ವಜನಿಕ ಬಾವಿಯನ್ನ ಎರಡೆರಡು ಬಾರಿ ಮುಚ್ಚುವಂತ ಯತ್ನ ಸಾಗರದಲ್ಲಿ ನಡೆದಿರುವಂತದ್ದು. ಕಳೆದ 2 ವರ್ಷಗಳ ಹಿಂದೆನೂ ಕೂಡ ಶಿವಮೊಗ್ಗ ಜಿಲ್ಲೆ ಸಾಗರ ನಗರಸಭೆ ವ್ಯಾಪ್ತಿಯ 18ನೇ ವಾರ್ಡ್ ಗಾಂಧಿನಗರದಲ್ಲಿ ಏನು ಬಾವಿ ಇತ್ತು, ಆ ಬಾವಿಯನ್ನ 2 ವರ್ಷಗಳ ಹಿಂದೆ ಕೂಡ ಮುಚ್ಚುವಂತ ಪ್ರಯತ್ನ ಆಗಿತ್ತು. ಆ ಸಂದರ್ಭದಲ್ಲಿ ಸ್ಥಳೀಯರು ಸಾಕಷ್ಟು ವಿರೋಧವನ್ನ ಮಾಡಿದ್ರು. ಆ ನಂತರದಲ್ಲಿ ಏನು ಅರ್ಧ ಡ್ಯಾಮೇಜ್ ಅನ್ನ ಮಾಡಿದ್ರು, ಅದನ್ನ ಮರಳಿ ಕಟ್ಟಿಕೊಡೋ ಕೆಲಸವನ್ನ ನಗರಸಭೆಯಿಂದ ಮಾಡಲಾಗಿತ್ತು. ಅಂದಿನಿಂದಲೂ ಕೂಡ ಅಂದ್ರೆ ನಗರಸಭೆಯಿಂದ ನೀರು ಪೂರೈಕೆ ಆಗದಿರುವಂತ ಸಂದರ್ಭದಲ್ಲಿ ಸ್ಥಳೀಯರು ಆ ಬಾವಿಯಿಂದ ನೀರನ್ನು, ಅಂದ್ರೆ ಸುಮಾರು 40 ವರ್ಷಗಳಿಂದ ಕೂಡ ಆ ಬಾವಿಯ ನೀರನ್ನ ಬಳಸ್ತಾ ಇದ್ರು. ಇದೀಗ ಮತ್ತೊಮ್ಮೆ ಆ ಬಾವಿಗೆ ಮತ್ತೆ ಕಂಟಕ ಎದುರಾಗಿರೋದು. ಮುಖ್ಯವಾಗಿ ಇಲ್ಲಿ ಅಂದ್ರೆ ಏನು ಆ ಬಾವಿಯ ನೀರನ್ನ ಬಳಸ್ತಾ ಇದ್ದಾರೆ, ಆ ಬಾವಿ ಇರುವಂತದ್ದು ಗಾಂಧಿನಗರದ ವಾರ್ಡ್ ನಲ್ಲಿ, ಅಂದ್ರೆ ಅಲ್ಲಿ ಶಾಸಕರ ಮನೆಯ ಪಕ್ಕದಲ್ಲಿ ಆ ಒಂದು ಬಾವಿ ಇರುವಂತದ್ದು. ಆ ಬಾವಿ ಏನು ಇರುವಂತಹ ಸ್ಥಳ ಈಶಾನ್ಯ ದಿಕ್ಕಿಗೆ ಇಲ್ಲ, ಬೇರೆ ದಿಕ್ಕಿನಲ್ಲಿ ಇದೆ. ಹಾಗಾಗಿ ಅದು ಅಪಶಕನ ಅಂತೇಳಿ ಜ್ಯೋತಿಷಿಯವರ ಮಾತನ್ನ ಕೇಳಿ ಶಾಸಕರ ಸೂಚನೆ ಅಂತ ಇದನ್ನ ಮಾಡಲಾಗ್ದಿನ ಆರೋಪ ಕೂಡ ಚರ್ಚೆ, ಅಂದ್ರೆ ಸಾಗರದಲ್ಲಿ ಸಾಕಷ್ಟು ಈ ವದಂತಿ ಇರುವಂತದ್ದು. ಆದ್ರೆ ಈ ವದಂತಿಯನ್ನ ಮುಖ್ಯವಾಗಿ ಶಾಸಕರ ಆಪ್ತರು ಮತ್ತು ಶಾಸಕರ ಅಂದ್ರೆ ಕಾಂಗ್ರೆಸ್ ನಾಯಕರುಗಳು ಅಲ್ಲಗಡೆ ತರುವಂತದ್ದು. ನಾವು ಯಾವುದೇ ಕಾರಣಕ್ಕೂ ಸೂಚನೆ ಕೊಟ್ಟಿಲ್ಲ ಅನ್ನೋ ಮಾತನ್ನ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಮುಖ್ಯವಾಗಿ ನಗರಸಭೆಯ ಅಧಿಕಾರಿಗಳು ಅಂದ್ರೆ ನಗರಸಭೆ ಕಮಿಷನರ್ ಮತ್ತೆ ಅಧಿಕಾರಿಗಳು ಯಾವ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಬಾವಿಯನ್ನ ಮುಚ್ಚಲಿಕ್ಕೆ, ಅಂದ್ರೆ ಅದನ್ನು ಕೂಡ 2 ವರ್ಷಗಳ ಹಿಂದೆ ಅದೇ ಕೆಲಸವನ್ನ ಮಾಡಿದ್ರು. ಆ ನಂತರದಲ್ಲಿ ಜನರ ವಿರೋಧದ ನಡುವೆ ಅದನ್ನು ಮತ್ತೆ ವಾಪಸ್ ಹೋಗುವ ಕೆಲಸವನ್ನ ಮಾಡಿದ್ರು. ಇದೀಗ ಮತ್ತೊಮ್ಮೆ ಆ ಬಾವಿಯನ್ನ ಮುಚ್ಚುವ ಪ್ರಯತ್ನವನ್ನ ಕೂಡ ಮಾಡಿರುವಂತದ್ದು. ಹಾಗಾಗಿ ಈ ಒಂದು ಚರ್ಚೆಯ ನಡುವೆ ಕಾಂಗ್ರೆಸ್ನ ನಾಯಕರು ಅದನ್ನ ಅಲ್ಲಗಡೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಗರಸಭೆಯ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಯಾವ ಉದ್ದೇಶವನ್ನ ಇಟ್ಕೊಂಡು ಈ ಬಾವಿಯನ್ನ ಮುಚ್ಚಲಿಕ್ಕೆ ಹೋಗ್ತಾ ಇದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ನೀನೇನು ಬಾವಿಯನ್ನ ಮತ್ತೆ ಮುಚ್ಚಲಿಕ್ಕೆ ಹೋಗಿದ್ರು, ಆ ಸಂದರ್ಭದಲ್ಲಿ ಸ್ಥಳೀಯರು ವಿರೋಧವನ್ನ ಮಾಡಿ ವಾಪಸ್ಸನ್ನ ಕಳಿಸಿದ್ದಾರೆ. ಈಗ ಯಾವ ರೀತಿಯಲ್ಲಿ ನೀವು ಡ್ಯಾಮೇಜ್ ಅನ್ನ ಮಾಡಿದ್ರಿ ಅದನ್ನ ಮತ್ತೊಮ್ಮೆ ಪುನಃ ಕಟ್ಕೊಡ್ಬೇಕು ಅನ್ನೋ ಒತ್ತಾಯ ಕೂಡ ಅವರು ಮಾಡ್ತಾ ಇರೋದು. ಮುಖ್ಯವಾಗಿ ಅದು ಕೂಡ ಇರುವಂತದ್ದು ವಿವೇಕಾನಂದ ಗ್ರಂಥಾಲಯ, ಅಂದ್ರೆ ಉಚಿತ ವಾಚನಾಲಯ ಇದೆ, ಅದರ ಆವರಣದಲ್ಲಿ ಇರುವಂತದ್ದು. ಅದು ಯಾರಿಗೂ ಕೂಡ ತೊಂದರೆಯನ್ನ ಮಾಡ್ತಿಲ್ಲ. ಆದ್ರೆ ಯಾಕೆ ನೀವು ಅದನ್ನ ಮುಚ್ಚಲಿಕ್ಕೆ ಹೋಗ್ತಿದ್ರೆ ಅನ್ನೋ ಪ್ರಶ್ನೆನ ಕೂಡ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.